ನಮಸ್ಕಾರ. ನಮಸ್ಕಾರ ಗುರುಗಳೇ. ಶ್ರೀ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯ. ಪರಶುರಾಮ ದೇವರು ರಾಮದೇವರಿಗೆ ಜನರಿಗೆ ತಿಳಿಸಿಕೊಡ್ತಾ ಇದ್ದದ್ದು ರಾಮದೇವರ ಮುಖಾಂತರವಾಗಿ ಆ ಶಾರ್ಂಗ ಧನುಸ್ಸು ಮತ್ತು ಪಿನಾಕ ಧನುಸ್ಸು ಇವುಗಳ ಹಿಂದಿನ ಒಂದು ಕಥೆಯನ್ನ ತಿಳಿಸಿಕೊಡ್ತಾ ಇದ್ದದ್ದು. ಎಲ್ಲ ವಿಚಾರವನ್ನು ತಿಳಿಸಿ ಮುಂದೆ ಭಗವಂತನೇ ಸರ್ವೋತ್ತಮ ಅಂತ ಆ ದೇವತೆ ನಿರ್ಣಯ ಮಾಡಿಕೊಂಡ್ರು. ಮುಂದೆ ರುದ್ರದೇವರು ಭಗವಂತನ ಅನುಗ್ರಹದಿಂದಲೇನೆ ಕೈಲಾಸಕ್ಕೆ ಹೋದ್ರು. ಅಂತಹ ರುದ್ರದೇವರು ಧಾರಣೆ ಮಾಡಿದಂತಹ ಆ ಪಿನಾಕ ಧನುಸ್ಸನ್ನೇ ನೀನೀಗ ಅದನ್ನ ಮುರಿದು ಬಂದದ್ದು ಅಂತ ಧನುಸ್ತ್ವಯ ಪ್ರಭಗ್ನಂ ಖಿಲ ಲೋಕ ಸನ್ನಿಧೌ ಅಂತ ಪರಶುರಾಮದೇವರು ರಾಮದೇವರ ಜೊತೆಗೆ ಆ ರೀತಿಯಾಗಿ ಸಂವಾದವನ್ನ ಮಾಡಿ ಮುಂದೆ ಆ ಒಂದು ವಿಚಾರವನ್ನ ತಿಳಿಸ್ತಾರೆ. ಪರಶುರಾಮ ದೇವರು ರಾಮದೇವರಿಗೆ ಹೇಳಿ ಆ ಧನುಸ್ಸನ್ನ, ತಮ್ಮ ಕೈಯಲ್ಲಿ ಇರ್ತಕ್ಕಂತಹ ಧನುಸ್ಸನ್ನ ರಾಮದೇವರಿಗೆ ಕೊಡ್ತಾರೆ. ಆ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 50ನೆಯ ಶ್ಲೋಕ. ಧನುರ್ಯದನ್ಯದ್ಧರಿಹಸ್ತಯೋಗ್ಯಂ ತತ್ಕಾರ್ಮುಕಾತ್ ಕೋಟಿಗುಣಂ ಪುನಶ್ಚ ವರಂ ಹಿ ಹಸ್ತೆ ತದಿದಂ ಗೃಹೀತಂ ಮಯಾ ಗೃಹಾಣೈತದತೋ ಹಿ ವೈಷ್ಣವಂ. ಧನುರ್ಯದನ್ಯದ್ಧರಿಹಸ್ತಯೋಗ್ಯಂ ತತ್ಕಾರ್ಮುಕಾತ್ ಕೋಟಿಗುಣಂ ಪುನಶ್ಚ ವರಂ ಹಿ ಹಸ್ತೆ ತದಿದಂ ಗೃಹೀತಂ ಮಯಾ ಗೃಹಾಣೈತದತೋ ಹಿ ವೈಷ್ಣವಂ ಎಂಬುದಾಗಿ 50ನೆಯ ಶ್ಲೋಕ. ಪದವಿಭಾಗ. ಧನುಃ ಯತ್ ಅನ್ಯತ್ ಹರಿಹಸ್ತಯೋಗ್ಯಂ ತತ್ ಕಾರ್ಮುಕಾತ್ ಕೋಟಿಗುಣಂ ಪುನಃ ಚ ವರಂ ಹಿ ಹಸ್ತೆ ತತ್ ಇದಂ ಗೃಹೀತಂ ಮಯಾ ಗೃಹಾಣ ಏತತ್ ಅತಃ ಹಿ ವೈಷ್ಣವಂ ಎಂಬುದಾಗಿ 50ನೇ ಶ್ಲೋಕದ ಪದವಿಭಾಗ. ಹರಿಹಸ್ತಿ ಹೋಗಿ ಮುಂದೆ ಹೆಂಗ್ ಬರ್ತಾ ಇತ್ತು ಇಲ್ಲಿ? ಏನ್ ಹೇಳಿ?
ಮೊದಲನೇ ಇಲ್ಲಿ ಹರಿಹಸ್ತ ಯೋಗ್ಯಂ ಅಂತ ಹೇಳಿದ್ರಲ್ಲ, ಹೆಂಗೆ ಅದು ಪದವಿಭಾಗ ಆಗತ್ತದು? ಹೇಗಂದ್ರೆ ಎಲ್ಲಿ ಅಲ್ಲ, ಧನು ಯತ್ ಅನ್ಯತ್ ಅನ್ಯತ್ ಹರಿಹಸ್ತ ಯೋಗ್ಯಂ ಅಂತಿದೆ. ಅನ್ಯತ್ ಬಿಡಿಸ್ಕೊಳ್ಬೇಕು. ಹರಿಹಸ್ತ ಯೋಗ್ಯಂ ಒಂದೇ ಶಬ್ದ, ಅದು ಸಮಾಸ ಆಗಿದೆ ಇಲ್ಲಿ. ಓಕೆ. ಹರಿಹಸ್ತ ಯೋಗ್ಯಂ ಸಮಾಸ ಆಗಿದೆ ಅಲ್ಲಿ. ಈ ರೀತಿಯಾಗಿ ಪದ ವಿಭಾಗ. ತತ್ಕಾರ್ಮುಕಾತ್ ಕೋಟಿ ಗುಣಂ ಪುನಶ್ಚ. ಪರಶುರಾಮ ದೇವರು ಹಿಂದಿ ಎಲ್ಲ ವೃತ್ತಾಂತವನ್ನ ತಿಳಿಸಿ ರಾಮದೇವರಿಗೆ ವಿಚಾರವನ್ನ ಹೇಳ್ತಾ ಮತ್ತೊಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ತತ್ಕಾರ್ಮುಕಾತ್ ಕೋಟಿ ಗುಣಂ ಪುನಶ್ಚ ವರಂ. ನನ್ನ ಕೈಯಲ್ಲಿ ಪರಶುರಾಮ ದೇವರು ತಮ್ಮ ಕೈಯಲ್ಲಿ ಏನೋ ಒಂದು ಶಾರ್ಂಗ ಧನುಸ್ಸನ್ನ ಇಟ್ಟುಕೊಂಡಿದ್ದಾರೋ, ಆ ಧನುಸ್ಸು ಎಂತಹದ್ದು ಅಂತ ಹೇಳ್ತಾ ಇದ್ದಾರೆ. ತತ್ ಕಾರ್ಮುಕಾತ್ ಕೋಟಿ ಗುಣಂ ಪುನಶ್ಚ. ಯಾವುದು ಅಂದರೆ ಅನ್ಯತ್ ಯತ್ ಅನ್ಯದ್ ಧನು, ಯಾವುದು ಮತ್ತೊಂದು ಧನುಸ್ಸಿದೆಯೋ, ಏನು ಪರೀಕ್ಷೆ ದೇವತೆಗಳು ಆ ರೀತಿಯಾಗಿ ಹರಿತತ್ವವನ್ನ ಪರತತ್ವವನ್ನ ತಿಳಿಸಿಕೊಡುವ ಸಲುವಾಗಿ ಒಂದೇನು ಈ ಧನುಸ್ಸುಗಳನ್ನು ಹಿಡಿದುಕೊಂಡು ನೀವು ಯುದ್ಧವನ್ನು ಮಾಡಬೇಕು ಅಂತ ಆ ಪ್ರಾರ್ಥನೆಯನ್ನು ಮಾಡಿಕೊಂಡಂತಹ ಪ್ರಸಂಗದಲ್ಲಿ ಎರಡು ಧನುಸ್ಸನ್ನು ಸ್ವೀಕಾರ ಮಾಡಿದರು. ಒಂದು ಧನುಸ್ಸಿನ ವಿಚಾರವನ್ನ ತಿಳಿಸಿಕೊಟ್ಟದ್ದು ಶ್ರೋತ್ ಪರಶುರಾಮ ದೇವರು. ಇನ್ನೊಂದು ಧನುಸ್ಸು ಏನಿದೆಯಲ್ಲ, ಯದ ಅನ್ಯತ ಧನು, ಇನ್ನು ಅದರಿಂದ ಆ ಪಿನಾಕ ಧನುಸ್ಸಿನಿಂದ ಬೇರಾದಂತಹ ಒಂದು ಧನುಸ್ಸು ಏನಿದೆಯಲ್ಲ, ಆ ಧನುಸ್ಸು ಇದು ತತ್ ಕಾರ್ಮುಕಾತ್ ಕೋಟಿ ಗುಣಂ ಪುನಶ್ಚ ವರಂ. ಕಾರ್ಮುಕ ಅಂದ್ರೆ ಧನುಸ್ಸು, ಆ ರುದ್ರದೇವರ ಧನುಸ್ಸು ಏನಿತ್ತೋ ಆ ಪಿನಾಕ ಧನುಸ್ಸು, ಆ ಪಿನಾಕ ಧನುಸ್ಸುಗಿಂತಲೂ ಕೂಡ ಕೋಟಿ ಗುಣ ಉತ್ತಮವಾದದ್ದು. ಅಷ್ಟೇ ಅಲ್ಲ, ಕೋಟಿ ಗುಣಂ ಪುನಶ್ಚ ಅಂತ ಹೇಳಿದ್ದು. ಇದಕ್ಕೆ ಹೇಳ್ತಾರೆ ಪುನಶ್ಚ ಎಂಬುದಕ್ಕೆ ಕೋಟಿ ಗುಣಾದಪಿ ವರಂ ಉತ್ತಮಂ. ಕೋಟಿ ಗುಣಕ್ಕಿಂತಲೂ ಕೂಡ ಅಧಿಕವಾದ ಗುಣವನ್ನ ಹೊಂದಿದಂತಹ ಒಂದು ಧನುಸ್ಸು ಅಂದ್ರೆ ಅದು ಈ ಶಾರ್ಂಗ ಧನುಸ್ಸು. ತತ್ ಕಾರ್ಮುಕಾತ್ ಕೋಟಿ ಗುಣಂ ಪುನಶ್ಚ ವರಂ. ವರಂ ಉತ್ತಮವಾದಂತಹದ್ದು. ಅನ್ಯದ್ ಧನು ಶಾರ್ಂಗ ಸಂಜ್ಞಂ. ಆ ಬೇರೊಂದಾದಂತಹ ಧನುಸ್ಸು ಏನಿದೆಯಲ್ಲ, ಅದು ಶಾರ್ಂಗ ಎಂಬುವಂತಹ ಹೆಸರಿನ ಧನುಸ್ಸು. ಎಂತಹದ್ದು ಅಂದ್ರೆ ಹರಿಹಸ್ತ ಯೋಗ್ಯಂ. ಆ ಶಾರ್ಂಗ ಧನುಸ್ಸು ಯಾರ ಕೈಗೆ ಸೇರಿತಾವಾಗ? ಹರಿಯ ಕೈಗೆ ಸೇರಿದ್ದು. ಪಿನಾಕ ಧನುಸ್ಸನ್ನ ರುದ್ರದೇವರು ತೆಗೆದುಕೊಂಡದ್ದು. ಮತ್ತೊಂದು ಧನುಸ್ಸು ಅದು ಶಾರ್ಂಗ ಧನುಸ್ಸು. ಆ ಶಾರ್ಂಗ ಧನುಸ್ಸನ್ನ ಭಗವಂತ ಹರಿ ಅದನ್ನ ತಾನು ಕೈಗೆ ಎತ್ತಿಕೊಂಡದ್ದು. ಹೀಗಾಗಿ ಹರಿಹಸ್ತ ಯೋಗ್ಯಂ, ಭಗವಂತನ ಕೈಗೆ ಯೋಗ್ಯವಾದಂತಹದ್ದು ಏನು ಯಾವುದು ಶಾರ್ಂಗ ಧನುಸ್ಸಿದೆಯೋ, ಯಸ್ಮಾತ್ ಯಾವ ಕಾರಣಕ್ಕಾಗಿ ಅಂತಹ ಧನುಸ್ಸನ್ನ ಭಗವಂತ ತಾನು ಹಿಡಿದುಕೊಂಡನೋ, ಅಂತಹ ಧನುಸ್ ತಸ್ಮಾತ್ ಇದಂ ಮಯಾ ಗೃಹೀತಂ. ಅದಕ್ಕಾಗಿ ಅಂತಹ ಧನುಸ್ಸನ್ನ, ಆ ಧನುಸ್ಸನ್ನ ರುದ್ರದೇವರ ಕಡೆ ಎತ್ತಲಿಕ್ಕಾಗೋದಿಲ್ಲ. ಅಂತಹ ಧನುಸ್ಸನ್ನ ನಾನು ಎತ್ತಿಕೊಂಡದ್ದು. ದೇವರು ಎತ್ತಿಕೊಂಡಂತಹ ಹರಿ ಎತ್ತಿಕೊಂಡದ್ದೇನಿದೆಯಲ್ಲ ಆ ಪ್ರಸಂಗದಲ್ಲಿ, ಅಂತಹ ಅದೇ ಧನುಸ್ಸನ್ನೇ ಇದಂ ಮಯಾ ಗೃಹೀತಂ, ಇದಂ ಮಯಾ ಹಸ್ತೆ ಗೃಹೀತಂ. ಪರಶುರಾಮದೇವರು ರಾಮದೇವರು ಹೇಳ್ತಾರೆ, ಅಂತಹ ಈ ಧನುಸ್ಸನ್ನ ನನ್ನ ಕೈಯಲ್ಲಿ ಧನುಸ್ಸಿದೆಯಲ್ಲ, ಅದೇ ಧನುಸ್ಸಿದು. ಇದಂ ಅಂದ್ರೆ ಈ ಧನುಸ್ಸನ್ನ ಮಯ ಹರಿಣ ಮಯ ತಾವು ಎತ್ತಿಕೊಂಡಿದ್ದಾರೆ ಅಂದ್ರೆ ಅದನ್ನು ಪರಶುರಾಮದೇವರು ಹೇಳುತ್ತಾರೆ, ನಾನೇ ಹರಿ, ಕರೆಯಲ್ಲ, ಆ ಒಂದು ಅವತಾರವನ್ನು ನಾನು ತಾಳಿದ್ದೇನೆ ಅಂತ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮಯ ಹರಿಣಾಮಯ ಅಂತ ಅರ್ಥ. ಹರಿಯಾದಂತಹ ನನ್ನಿಂದ ಹಸ್ತೇ ಗೃಹೀತಂ, ಇದು ಕೈಯಲ್ಲಿ ಎತ್ತಿಕೊಂಡಿದ್ದೇನೆ ಅಂದ್ರೆ ಇದು ನಾನು ಎತ್ತಿಕೊಂಡಿದ್ದೇನೆ ಅಂತ ಪರಶುರಾಮ ದೇವರು ತಿಳಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ
ಇದು ಹರಿಯ ಧನುಸ್ಸಾದ್ದರಿಂದ ನಾನು ಎತ್ತಿಕೊಂಡಿದ್ದೇನೆ ಅಂದ್ರೆ ನಾನು ಹರಿಯಂತೆ ಅರ್ಥ. ಹರಿಯಾದಂತಹ ನಾನು ಎತ್ತಿಕೊಂಡಿದ್ದೇನೆ. ಅದಕ್ಕಾಗಿ ಏತದ್ಧನು ವೈಷ್ಣವ ಏತತ್ ಎಂಬುದಕ್ಕೆ ಧನು ವೈಷ್ಣವಂ ಗೃಹಾಣ. ಪರಶುರಾಮ ಹೇಳ್ತಾರೆ ರಾಮದೇವರಿಗೆ, ಅದಕ್ಕಾಗಿ ನೀನು ಬೇರೆ ಅಲ್ಲ. ಆ ಪರಶುರಾಮ ದೇವರಿಗೂ ರಾಮದೇವರಿಗೂ ಅತ್ಯಂತ ಅಭೇದ ಇದೆ, ಹಾಗಾಗಿ ಇಬ್ಬರು ಒಂದೇ. ಅದಕ್ಕಾಗಿ ಪರಶುರಾಮ ದೇವರು ಲೋಕ ವಿಡಂಬನೆಗಾಗಿ ಆ ರೀತಿಯಾಗಿ ನಾನು ನೀನು ಎಂಬುದಾಗಿ ಪ್ರಯೋಗವನ್ನು ಮಾಡ್ತಾ ಇದ್ದದ್ದು. ನಾನು ಇದನ್ನು ಎತ್ತಿಕೊಂಡಿದ್ದೇನೆ, ಅದಕ್ಕಾಗಿ ವೈಷ್ಣವಂ ಏತದ ತ್ವಂ ಗೃಹಾಣ, ತ್ವಂ ಅಂತ ಇಟ್ಕೊಳ್ಬೇಕು. ತ್ವಂ ಗೃಹಾಣ, ನೀನು ಹರಿಯೇ ಆಗಿದ್ದಿ. ನೀನು ನನ್ನಿಂದ ಅಭಿನ್ನ, ಆ ಮೂಲ ರೂಪದಿಂದ ಅಭಿನ್ನನಾಗಿದ್ದೀಯ. ಅದಕ್ಕಾಗಿ ಇದನ್ನು ಎತ್ತಿಕೊಂಡರೆ ಎಲ್ಲರಿಗೂ ಕೂಡ ನಿಶ್ಚಯ ಆಗ್ತದೆ, ಇವನು ಹರಿನೇ ಅಂತ ನಿಶ್ಚಯವಾಗ್ತದೆ. ಅದಕ್ಕಾಗಿ ಏತದ್ ವೈಷ್ಣವಂ, ವಿಷ್ಣು ಸಂಬಂಧಿಯಾದಂತಹ ಈ ಶಾರ್ಂಗ ಧನುಸ್ಸನ್ನ ತ್ವಂ ಗೃಹಾಣ, ತ್ವಂ ಗೃಹಾಣ, ನೀನು ಇದನ್ನ ಸ್ವೀಕಾರ ಮಾಡು, ಅಂದ್ರೆ ನೀ ಇದನ್ನ ಎತ್ತಿಕೋ ಅಂತ ಪರಶುರಾಮ ದೇವರು ರಾಮದೇವರಿಗೆ ಈ ಮಾತನ್ನ ತಿಳಿಸ್ತಾರೆ. ಸುಮ್ಮನೆ ಭಗವಂತನ ಇಚ್ಛೆ, ಅದು ಇಚ್ಛೆ ಬಂದದ್ದು ಅಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಲ್ಲ ಇಚ್ಛೆಗಳು ಇದ್ದದ್ದು. ಸುಮ್ಮನೆ ಲೋಕ ವಿಡಂಬನೆಗಾಗಿ ಆ ರೀತಿಯಾಗಿ ಪರಶುರಾಮ ದೇವರು ಹೇಳಿದಂತೆ ಇವರು ಕೇಳಿದಂತೆ ಅದನ್ನ ಮಾಡಿ ತೋರಿಸಿದಂತೆ ಎಲ್ಲವೂ ಕೂಡ ಲೋಕ ವಿಡಂಬನೆಗಾಗಿ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪರಶುರಾಮ ದೇವರು ರಾಮದೇವರಿಗೆ ಹೇಳಿದರು. ಮುಂದೇನಾಯ್ತು ಅಂತ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 51ನೆಯ ಶ್ಲೋಕ. ಯದೀದಮಾಗೃಹ್ಯ ವಿಕರ್ಷಸಿ ತ್ವಂ ತದಾ ಹರಿರ್ನಾತ್ರ ವಿಚಾರ್ಯಮಸ್ತಿ ಇತಿ ಬ್ರುವಾಣ ಪ್ರದದೌ ಧನುರ್ವರಂ ಪ್ರದರ್ಶಯನ್ ವಿಷ್ಣುಬಲಂ ಹರಾದ್ವರಂ. ಯದೀದಮಾಗೃಹ್ಯ ವಿಕರ್ಷಸಿ ತ್ವಂ ತದಾ ಹರಿರ್ನಾತ್ರ ವಿಚಾರ್ಯಮಸ್ತಿ ಇತಿ ಬ್ರುವಾಣ ಪ್ರದದೌ ಧನುರ್ವರಂ ಪ್ರದರ್ಶಯನ್ ವಿಷ್ಣುಬಲಂ ಹರಾದ್ವರಂ. ಪರಶುರಾಮ ದೇವರು ಈ ರೀತಿಯಾಗಿ ಯಾಕೆ ಮಾಡಿದರು? ತಾನು ಹರಿ, ರಾಮದೇವರು ಹರಿನೇ, ಇಬ್ಬರು ಕೂಡ ಭಗವಂತನ ಅವತಾರರೇ, ಭಗವಂತನಿಂದ ಅತ್ಯಂತ ಅಭಿನ್ನ. ಈ ರೀತಿಯಾಗಿ ಮಾಡಿದಂತಹದ್ದು ಏನು ಇದಕ್ಕೆ ಅಂತ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ಯದೀದಮಾಗೃಹ್ಯ ಪದಚ್ಛೇದವನ್ನ ತಿಳಿದುಕೊಳ್ಳೋಣ. ಯದಿ ಇದಂ ಆಗೃಹ್ಯ ವಿಕರ್ಷಸಿ ತ್ವಂ ತದಾ ಹರಿಃ ನ ಅತ್ರ ವಿಚಾರ್ಯಂ ಅಸ್ತಿ ಇತಿ ಬ್ರುವಾಣಃ ಪ್ರದದೌ ಧನುಃ ವರಂ ಪ್ರದರ್ಶಯನ್ ವಿಷ್ಣುಬಲಂ ಹರಾತ್ ವರಂ ಎಂಬುದಾಗಿ ಪದವಿಭಾಗ. ಪರಶುರಾಮದೇವ ಹೇಳುವಂತಹ ವಿಚಾರ, ಯದಿ ಇದಂ ಆಗೃಹ್ಯ, ಒಂದು ವೇಳೆ ಈ ಧನುಸ್ಸನ್ನ, ನಾನು ಹಿಡಿದುಕೊಂಡಂತಹ ಧನುಸ್ಸನ್ನ, ಇದಂ ಆಗೃಹ್ಯ ತ್ವಂ ವಿಕರ್ಷಸಿ, ಇದನ್ನ ನೀನು ಎದೆಯೇರಿಸ್ತೀಯೋ, ತ್ವಂ ಇದಂ ಆಗೃಹ್ಯ, ಈ ಧನುಸ್ಸನ್ನ, ಶಾರ್ಂಗ ಇದಂ ಎಂಬುದಕ್ಕೆ ಶಾರ್ಂಗ ಧನು, ಶಾರ್ಂಗ ಧನುಸ್ಸನ್ನ ಆಗೃಹ್ಯ ಹಿಡಿದುಕೊಂಡು ಅದನ್ನು ಎದೆಯೇರಿಸಿ, ತ್ವಂ ವಿಕರ್ಷಸಿ, ಅದನ್ನು ಎದೆಯೇರಿಸ್ತೀಯೋ, ತದ ಆಗ ಅಂದ್ರೆ ಆ ಧನುಸ್ಸನ್ನ ಎತ್ತಿಕೊಂಡು ಆ ಹಗ್ಗವನ್ನ ಕಟ್ಟಿ ಆ ಬಾಣವನ್ನ ಹೂಡೋದು. ಈ ರೀತಿಯಾಗಿ ನೀನು ಮಾಡಿದೆ ಅಂತಂದ್ರೆ ತದ ಆಗ, ಅತ್ರ ಅತ್ರ ಎಂಬುದಕ್ಕೆ ತವ ಹರಿತ್ವ ವಿಷಯೇ, ನೀನು ಹರಿ ಹೌದೋ ಅಲ್ಲೋ ಎಂಬುವಂತಹ ವಿಷಯದೊಳಗೆ ನ ವಿಚಾರ್ಯಮಸ್ತಿ, ಅದನ್ನ ಎದೆಯೇರಿಸಿ ಬಾಣವನ್ನು ಹೂಡಿದೆ ಅಂತಂದ್ರೆ ಆಗ ಈ ವಿಷಯದೊಳಗೆ ನೀನು ಹರಿ ದೇವರು ಅಲ್ಲೋ ಹೌದೋ ಎಂಬುವಂತಹ ವಿಷಯದೊಳಗೆ ವಿಚಾರಣೆ ಇರೋದಿಲ್ಲ, ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತದೆ. ಎಲ್ಲರ ಸಂಶಯವೂ ಕೂಡ ಪರಿಹಾರವಾಗಿ ಹೋಗ್ತದೆ.
ಹರಿಹಿ ಇತಿ ವಿಚಾರ್ಯಂ ನ ಅಸ್ತಿ. ಆಗ ಹರಿ ಎಂಬುವಂತಹ ವಿಷಯದೊಳಗೆ ವಿಚಾರಣೆ ಇರೋದಿಲ್ಲ. ಅಂದರೆ ನಿಶ್ಚಯಾತ್ಮಕವಾದಂತಹ ಜ್ಞಾನ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಅಲ್ಲಿ ಕಂಡಂತ ಎಲ್ಲ ವ್ಯಕ್ತಿಗಳಿಗೂ ಕೂಡ ಆಗಿಬಿಡ್ತದೆ. ಅದಕ್ಕಾಗಿ ಅಂತ ಪರಶುರಾಮ ದೇವರು ಈ ವಿಚಾರವನ್ನ ಹೇಳ್ತಾ ಇತಿ ಬ್ರುವಾಣ, ಈ ರೀತಿಯಾಗಿ ಹೇಳ್ತಾ ಬರೀ ಹೇಳೋದಷ್ಟೇ ಅಲ್ಲ, ಮತ್ತು ಈ ಭಗವಂತನ ಬಲ ಹಿಂದೆ ದೇವತೆಗಳು ಕಂಡಿದ್ದಾರೆ, ಎಲ್ಲ ಕಡೆಗೂ ಹರಿ ಸರ್ವೋತ್ತಮತ್ವವನ್ನು ಸಾರಿದ್ದಾರೆ. ಅಷ್ಟೇ ಅಲ್ಲ, ಈಗ ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ತಿಳಿಬೇಕು. ಅದಕ್ಕಾಗಿ ನೋಡಿ, ಇತಿ ಬ್ರುವಾಣ ಈ ರೀತಿಯಾಗಿ ಹೇಳುವವರಾಗಿ ಏನ್ ಮಾಡಿದ್ರು ಪರಶುರಾಮ ದೇವರು ಅಂತಂದ್ರೆ, ವಿಷ್ಣು ಬಲಂ ಹರಾತ್ ವರಂ, ಭಗವಂತನ ಬಲ ವಿಷ್ಣು ಬಲ ಇದು ಹರಾದ್ವರಂ, ರುದ್ರದೇವರ ಬಲಕ್ಕಿಂತಲೂ ಕೂಡ ಉತ್ತಮವಾದ ಬಲ, ಶ್ರೇಷ್ಠವಾದ ಬಲ ಅಂತ ಪ್ರದರ್ಶಯನ್, ಅದನ್ನ ಜನರಿಗೆ ತೋರಿಸಬೇಕಾಗಿದೆ. ಭಗವಂತನ ಬಲ ಇದು ರುದ್ರದೇವರ ಬಲಕ್ಕಿಂತಲೂ ಕೂಡ ಉತ್ತಮವಾದದ್ದು ಅಂತ ಹಿಂದೆ ಗೊತ್ತಾಗಿದೆ, ಹಿಂದೆ ಹೇಳಿದ್ದಾರೆ. ರುದ್ರದೇವರ ಬಲಕ್ಕೂ ಭಗವಂತನ ಬಲಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ ಅಜಗಜಾಂತರ ಅನಂತ ಪಟ್ಟು. ರುದ್ರದೇವರನ್ನ ನಿಯಮನ ಮಾಡುವವನೇ ಭಗವಂತ ಅಂದ ಮೇಲೆ ಆ ರುದ್ರದೇವರ ಒಳಗೆ ನಿಂತು ಭಗವಂತ, ಹಿಂದೆ ಕೇಳಿದ್ದೇವೆ, ಶಿಲೋಪಮೂಭೂತ ರುದ್ರದೇವರು ಕಲ್ಲಾಗಿ ಬಿಟ್ರು. ಕಲ್ಲಿನಂತೆ ದೇಹದೊಳಗೆ ಯಾವ ಜ್ಞಾನೇಂದ್ರಿಯಗಳ ಕ್ರಿಯೆ ಇಲ್ಲ, ಕರ್ಮೇಂದ್ರಿಯಗಳ ಕೆಲಸ ಇಲ್ಲ. ಆ ರೀತಿಯಾಗಿ ಭಗವಂತ ಇನ್ನು ಯುದ್ಧ ಏನು ಮಾಡ್ತಾರೆ. ಹೀಗಾಗಿ ಅಷ್ಟು ಆ ಭಗವಂತನ ಸಂಕಲ್ಪದಿಂದ ಭಗವಂತ ಇಚ್ಛೆ ಮಾಡಿದ ಅಂದರೆ ರುದ್ರದೇವರಿಗೆ ಅಲ್ಗಾಡ್ಲಿಕ್ಕೂ ಆಗೋದಿಲ್ಲ, ಒಂದು ಏನೋ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೂ ಆಗೋದಿಲ್ಲ. ಅಂತಹ ಸಾಮರ್ಥ್ಯ ಭಗವಂತನಿಗಿದೆ. ಅಂದ ಮೇಲೆ ಅದು ಹಿಂದೆ ತೋರಿಸಿದ್ದಾರೆ ಆಗಿನ ಕಾಲದಲ್ಲಿ. ಈಗ ಮತ್ತೆ ಆ ಪರಶುರಾಮ ದೇವರು, ಆ ರಾಮದೇವರು ಆ ಪ್ರಸಂಗದಲ್ಲಿ ಎಲ್ಲ ಜನರ ಸಮ್ಮುಖದಲ್ಲಿ ಮತ್ತೆ ಭಗವಂತನ ಬಲ ಇದು ವಿಷ್ಣು ಬಲ ಇದು ಉತ್ತಮವಾದದ್ದು, ರುದ್ರದೇವರಿಗಿಂತಲೂ ಕೂಡ ಶ್ರೇಷ್ಠವಾದದ್ದು, ವಿಷ್ಣು ಬಲಂ ಹರಾದ್ವರಂ ಇತಿ ಪ್ರದರ್ಶಯನ್, ಅದನ್ನ ತೋರಿಸೋದಕ್ಕಾಗಿ ತೋರಿಸ್ತಾ ವರಂ ಧನು ಪ್ರದದೌ, ಶ್ರೇಷ್ಠವಾದಂತಹ ಆ ಧನುಸ್ಸನ್ನ, ಶಾರಂಗ ಧನುಸ್ಸನ್ನ ಪರಶುರಾಮ ದೇವರು ಪ್ರದದೌ, ಯಾರಿಗೆ ಪ್ರದದೌ? ರಾಮದೇವರಿಗೆ ಅದನ್ನ ಧನುಸ್ಸನ್ನ ಕೊಟ್ರು. ಅದನ್ನು ತೆಗೆದುಕೊಂಡು ನೀನು ಹೆದೆಯೇರಿಸು, ಬಾಣವನ್ನು ಹೂಡಬೇಕು. ಇದನ್ನು ಮಾಡಿದೆ ಅಂತಂದ್ರೆ ನಿನ್ನ ಹರಿತ್ವ ವಿಷಯದೊಳಗೆ ಯಾರಿಗೂ ಕೂಡ ವಿಚಾರಣೆ ಬರೋದಿಲ್ಲ, ಸಂಶಯನೇ ಬರೋದಿಲ್ಲ, ನಿಶ್ಚಯಾತ್ಮಕವಾದ ಜ್ಞಾನ ಬರ್ತದೆ. ಅದಕ್ಕಾಗಿ ಇದನ್ನ ತೆಗೆದುಕೊಳ್ಳು ಅಂತ ಪರಶುರಾಮ ದೇವರು ಆ ಮಾತನ್ನ ಹೇಳಿ ಈ ಬಲ ಉತ್ತಮ ಬಲ ಅಂತ ತೋರಿಸುವುದಕ್ಕಾಗಿ ಆ ಧನುಸ್ಸನ್ನ ರಾಮದೇವರಿಗೆ ಕೊಟ್ರು ಎಂಬುದನ್ನ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಕೊಟ್ಟ ಮೇಲೆ ಮುಂದೇನಾಯ್ತು, ರಾಮದೇವರು ತೆಗೆದುಕೊಂಡು ಏನು ಮಾಡಿದರು ಎಂಬುದನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 52ನೆಯ ಶ್ಲೋಕ. ಪ್ರಗೃಹ್ಯ ತಚ್ಚಾಪವರಂ ಸ ರಾಘವಃ ಚಕಾರ ಸಜ್ಜಂ ನಿಮಿಷೇಣ ಲೀಲಯಾ ಚಕರ್ಷ ಸಂಧಾಯ ಶರಂ ಚ ಪಶ್ಯತಃ ಸಮಸ್ತಲೋಕಸ್ಯ ಚ ಸಂಶಯಂ ನುದನ್. ಪ್ರಗೃಹ್ಯ ತಚ್ಚಾಪವರಂ ಸ ರಾಘವಶ್ಚಕಾರ ಸಜ್ಜಂ ನಿಮಿಷೇಣ ಲೀಲಯಾ ಪ್ರಕರ್ಷ ಸಂಧಾಯ ಶರಂ ಚ ಪಶ್ಯತಃ ಸಮಸ್ತಲೋಕಸ್ಯ ಚ ಸಂಶಯಂ ನುದನ್ ಎಂಬುದಾಗಿ 52ನೆಯ ಶ್ಲೋಕ. ಪದವಿಭಾಗ. ಪ್ರಗೃಹ್ಯ ತತ್ ಚಾಪವರಂ ಸಹ ರಾಘವಃ ಚಕಾರ ಸಜ್ಜಂ ನಿಮಿಷೇಣ ಲೀಲಯಾ ಚಕರ್ಷ ಸಂಧಾಯ ಶರಂ ಚ ಪಶ್ಯತಃ ಸಮಸ್ತಲೋಕಸ್ಯ ಚ ಸಂಶಯಂ ನುದನ್ ಎಂಬುದಾಗಿ ಪದವಿಭಾಗ.
ಪ್ರಗೃಹ್ಯತ ಚಾಪವರಂ ಸ ರಾಘವ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಧನುರ್ವರಂ ಪ್ರದದವು, ಪರಶುರಾಮ ದೇವರು ರಾಮದೇವರಿಗೆ ಆ ಧನುಸ್ಸನ್ನು, ಶಾರ್ಗ ಧನುಸ್ಸನ್ನು ಕೊಟ್ರು ಅಂತ ಹೇಳಿದ್ದು. ಇಲ್ಲಿ ತೆಗೆದುಕೊಂಡ್ರು. ಪ್ರಗೃಹ್ಯತ ಚಾಪವರಂ ಸ ರಾಘವ, ಸಹ ರಾಘವ, ಆ ರಘುಕುಲ ಉತ್ಪನ್ನರಾದಂತಹ ರಾಮಚಂದ್ರ ದೇವರು ತತ್ ಚಾಪವರಂ ಪ್ರಗೃಹ್ಯ, ಆ ಶ್ರೇಷ್ಠವಾದಂತಹ ಆ ಧನುಸ್ಸನ್ನ ತೆಗೆದುಕೊಂಡು ಏನ್ ಮಾಡಿದ್ರು ಅಂದ್ರೆ ಲೀಲಯ ನಿಮಿಷೇಣ ಸಜ್ಜಂ ಚಕಾರ. ಸಜ್ಜಂ ಚಕಾರ, ಸಜ್ಜಂ ಎಂಬುದಕ್ಕೆ ಜಯಾ ಸಹಿತಂ ಆರೋಪಿತಂ ಅಂದ್ರೆ ಎದೆಯೇರಿಸೋದು, ಆ ಹಗ್ಗವನ್ನ ಕಟ್ಟೋದು. ಆ ರೀತಿಯಾಗಿ ಆ ಧನುಸ್ಸನ್ನ ಹಿಡಿದುಕೊಳ್ಳೋದೇ ಬಹಳ ಕಷ್ಟ. ಅಂತಹ ಭಾರೀ ಪ್ರಬಲವಾದಂತಹ ಧನುಸ್ಸು, ಆ ಶಿವಧನುಸ್ಸನ್ನೇ ಎತ್ತಲಿಕ್ಕಾಗೋದಿಲ್ಲ. ಅದಕ್ಕಿಂತಲೂ ಕೂಡ ಇದು ಅನಂತ ಪಟ್ಟು ಉತ್ತಮವಾದಂತಹ ಧನುಸ್ಸು. ಇದನ್ನ ಎತ್ತಬೇಕು ಅಂದ್ರೆ ದೇವರೇ ಎತ್ತಬೇಕು, ಬಿಟ್ಟರೆ ಬೇರೆ ಯಾರೂ ಕೂಡ ಎತ್ತುವಂತೆ ಇಲ್ಲ, ಎತ್ತಲಿಕ್ಕಾಗೋದಿಲ್ಲ. ಹೀಗಾಗಿ ಅಂತಹ ಧನುಸ್ಸನ್ನ ಪ್ರಗೃಹ್ಯ ತೆಗೆದುಕೊಂಡು ಲೀಲಯ ನಿಮೇಷೇಣ ಸಜ್ಜಂ ಚಕಾರ, ಬರೆಯ ಧನುಸ್ಸನ್ನು ಹಿಡಿದುಕೊಳ್ಳೋದಲ್ಲ, ಅದನ್ನು ಹಗ್ಗವನ್ನು ಕಟ್ಟಬೇಕು ಬಗ್ಗಿಸಿ. ಆ ರೀತಿಯಾಗಿ ರಾಮಚಂದ್ರ ದೇವರು ಲೀಲಯ ನಿಮೇಷೇಣ, ಕೇವಲ ಒಂದೇ ಒಂದು ನಿಮೇಷ ಅದನ್ನ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ, ಒಂದು ಮಿಟುಕ್ಸೋದ್ರೊಳಗೆ, ಅಷ್ಟು ಆ ಸಮಯದೊಳಗೆ ಲೀಲಯ ಅನಾಯಾಸವಾಗಿ, ಯಾವುದೇ ರೀತಿಯಾದಂತಹ ಕಷ್ಟವನ್ನ ಪಟ್ಟು ಕಟ್ಟೋದಲ್ಲ, ಲೀಲಯ ನಿಮಿಷೇಣ ಸಜ್ಜಂ ಚಕಾರ. ಜಾ ಉಳ್ಳದ್ ಜಾ ಎಂಬುದಕ್ಕೆ ಹಗ್ಗ ಅಂತರ್ಥ. ಸಜ್ಜ, ಸಜ್ಜಂ ಜಯ ಸಹಿತಂ ಸಜ್ಜಂ, ಹಗ್ಗದಿಂದ ಸಹಿತವಾದದ್ದನ್ನ ಹಗ್ಗ ಕಟ್ಟೋದು. ಆ ರೀತಿಯಾಗಿ ಸಜ್ಜಂ ಚಕಾರ, ಆ ರಾಮಚಂದ್ರ ದೇವರು ಹಗ್ಗವನ್ನ ಕಟ್ಟಿದ್ರು ಅನಾಯಾಸವಾಗಿ, ಮತ್ತು ಬಹಳ ಹೊತ್ತು ಇಲ್ಲ. ನಿಮಿಷೇಣ ಸಜ್ಜಂ ಚಕಾರ. ಮುಂದೆ ಚಕರ್ಷ ಸಂಧಾಯ ಶರಂ ಚ ಪಶ್ಯತಃ ಸಮಸ್ತಲೋಕಸ್ಯ ಚ ಸಂಶಯಂ ನುದನ್. ಮುಂದೇನ್ ಮಾಡಿದ್ರು ರಾಮಚಂದ್ರ ದೇವರು? ಹಗ್ಗ ಕಟ್ಟಿ ಅಲ್ಲಿಗೆ ಮತ್ತೆ ತಳಗಿಟ್ಬಿಟ್ರು ಅಂತ ಅರ್ಥ ಅಲ್ಲ. ಆ ಎತ್ತೋದೇ ಒಂದು ದೊಡ್ಡ ಕಾರ್ಯ, ಅದ್ರೊಳಗೂ ಆ ಹಗ್ಗವನ್ನ ಕಟ್ಟೋದು ಒಂದು ದೊಡ್ಡ ಸಾಹಸ, ದೊಡ್ಡ ಕಾರ್ಯ. ರಾಮದೇವರು ಅನಾಯಾಸವಾಗಿ ಆ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿಗೆ ಮುಗಿಸುವುದಲ್ಲ, ಮುಂದೆ ಏನು ಮಾಡಬೇಕು ಅಂತಂದ್ರೆ ಆ ಬಾಣವನ್ನ ಹಾಕಿ ಹೂಡೋದು, ಬಾಣವನ್ನ ಬಿಡೋದು. ಆ ರೀತಿಯಾಗಿ ಆ ಕಾರ್ಯವನ್ನು ಮಾಡಿದಾಗ ಒಂದು ಸಂಪೂರ್ಣವಾಗಿ ಆ ಕೆಲಸ ಆದಂತೆ. ಹೀಗಾಗಿ ರಾಮಚಂದ್ರ ದೇವರು ಸಮಸ್ತ ಲೋಕಸ್ಯ ಪಶ್ಯತಃ ಸಮಸ್ತ ಲೋಕಸ್ಯ, ಇಡೀ ಜಗತ್ತೇ ನೋಡ್ತಾ ಇದೆ ಅಂದ್ರೆ ಅನೇಕ ಜನ ನೋಡ್ತಾ ಇದ್ದಾರೆ ಅಲ್ಲಿ ಆ ಪ್ರಸಂಗದಲ್ಲಿ. ಎಲ್ಲ ಮೇಲಿಂದ ದೇವತೆಗಳು ನೋಡ್ತಾ ಇದ್ದಾರೆ, ಅನೇಕ ವ್ಯಕ್ತಿಗಳು, ಮನುಷ್ಯರು ಕೂಡ, ರಾಜರು, ಋಷಿಗಳು, ಅನೇಕ ವ್ಯಕ್ತಿಗಳು ಕೂಡ ಆ ಪ್ರಸಂಗದಲ್ಲಿ ಇದ್ದಾರೆ. ಸಮಸ್ತ ಲೋಕಸ್ಯ ಪಶ್ಯತಃ ಸಮಸ್ತ ಲೋಕಸ್ಯ, ನೋಡ್ತಾ ಇರುವಂತಹ ಸಮಸ್ತ ಜಗತ್ತು, ಆ ಸಮಸ್ತ ಜಗತ್ತಿಗೆ ಸಂಶಯಂ ನುದನ್. ಸಂಶಯಂ, ಸಮಸ್ತ ಲೋಕಸ್ಯ ಸಂಶಯಂ. ಈ ಸಂಶಯ ಅಂದ್ರೆ ರಾಮಸ್ಯ ಹರಿತ್ವ ವಿಷಯೇ ಸಂಶಯಂ. ಈ ರಾಮಚಂದ್ರ ದೇವರು ಇವನು ಹರಿಯೋ ಅಲ್ಲವೋ, ದೇವರೋ ಅಲ್ಲವೋ ಅಂತ ಸಂಶಯ. ಹೀಗಾಗಿ ಸಂಶಯಂ ನುದನ್, ಆ ಸಂಶಯವನ್ನ, ಇಡೀ ಸಮಸ್ತ ಲೋಕಕ್ಕೆ ಆ ಸಂಶಯವನ್ನ ಪರಿಹಾರ ಮಾಡುವವರಾಗಿ ಏನ್ ಮಾಡಿದರು ರಾಮಚಂದ್ರ ದೇವರು ಅಂತಂದ್ರೆ ಸಮಸ್ತ ಲೋಕಸ್ಯ ಪಶ್ಯತಃ ಸತಃ ಶರಂ ಸಂಧಾಯ. ಸಮಸ್ತ ಲೋಕ ನೋಡ್ತಾ ಇದ್ದಾಗಲೇನೆ, ಇಡೀ ಜಗತ್ತು ರಾಮಚಂದ್ರ ದೇವರು ಧನುಸ್ಸನ್ನು ಎತ್ತಿದ್ದಾರೆ, ಹಗ್ಗವನ್ನು ಕಟ್ಟಿದ್ದಾರೆ, ಮುಂದೆ ಏನ್ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ. ಸಮಸ್ತ ಲೋಕಸ್ಯ ಪಶ್ಯತಃ ಸತಃ, ಎಲ್ಲ ಲೋಕವು, ಇಡೀ ಜಗತ್ತು ನೋಡ್ತಾ ಇರುವಂತಹ ಪ್ರಸಂಗದಲ್ಲಿ ಆ ರಾಮಚಂದ್ರ ದೇವರು ಶರಂ ಸಂಧಾಯ, ಆ ಬಾಣವನ್ನು ಕೂಡ ಅಲ್ಲಿ ಸೇರಿಸಿಕೊಂಡಿದ್ದಾರೆ. ಸೇರಿಸಿಕೊಂಡು ಶರಂ ಸಂಧಾಯ ಚಾಪ ಇತಿ ಶೇಷಃ ಚಕರ್ಷ,
ಮುಂದೆ ಆ ಚಾಪೆ ಇತಿ ಶೇಷಃ, ಶ್ರೇಷ್ಠವಾದಂತಹ ಒಂದು ಧನುಸ್ಸಿನೊಳಗೆ ಆ ಒಂದು ಬಾಣವನ್ನ ಸೇರಿಸಿಕೊಂಡು ಚಕರ್ಷ ಅದನ್ನ ಎಳೆದಿದ್ದಾರೆ. ಎಳೆದು ಬಿಟ್ರೆ ಆಗ ಬಾಣ ಯಾವ ಗುರಿಯನ್ನ ತಲುಪಬೇಕೋ ಆ ಗುರಿಯನ್ನ ತಲುಪ್ತದೆ. ಈ ರೀತಿಯಾಗಿ ಪಶ್ಯತಃ ಸಮಸ್ತ ಲೋಕಸ್ಯ ಎಂಬುದನ್ನ ಎರಡು ಕಡೆಗೆ ಸೇರಿಸಿಕೊಳ್ಳಬೇಕು. ಪಶ್ಯತಃ ಸಮಸ್ತ ಲೋಕಸ್ಯ ಸಂಶಯಂ ನುದನ್ ಮತ್ತು ಸಮಸ್ತ ಲೋಕಸ್ಯ ಪಶ್ಯತಃ ಶರಂ ಸಂಧಾಯ ಚಕರ್ಷ, ಆ ಶರವನ್ನ ಆ ಬಾಣವನ್ನ ಸೇರಿಸಿ ಅದನ್ನ ಎಳೆದು ಬಿಟ್ರು ಅಂತ ಆ ರೀತಿಯಾಗಿ ಅರ್ಥ. ಹೀಗಾಗಿ ಎಲ್ಲ ಜಗತ್ತಿಗೂ ಕೂಡ ಕಾಣುವಂತೆ ಆ ಧನುಸ್ಸನ್ನ ಎತ್ತಿ ಅದನ್ನ ಹಗ್ಗವನ್ನ ಹಾಕಿ ಆ ಬಾಣವನ್ನ ಎಳೆದು ನೋಡುವಂತ ಎಲ್ಲ ವ್ಯಕ್ತಿಗಳಿಗೂ ಕೂಡ ಸಂಶಯವನ್ನ ಪರಿಹಾರ ಮಾಡುವಂತಹ ಉದ್ದೇಶದಿಂದಲೇ ಪರಶುರಾಮ ದೇವರು ಆ ರೀತಿಯಾದದ್ದನ್ನು ಕೊಟ್ಟದ್ದು. ಆ ರಾಮಚಂದ್ರ ದೇವರು ಕೂಡ ಅದೇ ರೀತಿಯಾಗಿ ಅವರು ಹೇಳಿದಂತೆ ಅದನ್ನ ಆ ಕಾರ್ಯವನ್ನ ಮಾಡಿ ಎಲ್ಲ ಜಗತ್ತಿಗೂ ಕೂಡ ಈ ರಾಮಚಂದ್ರ ದೇವರು ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಭಗವಂತನೇ ಈ ರೀತಿಯಾಗಿ ಅವತಾರವನ್ನ ಮಾಡಿದ್ದು ಎಂಬುದನ್ನ ಎಲ್ಲರ ಒಂದು ಬುದ್ಧಿಯಲ್ಲಿ ಆ ಒಂದು ವಿಚಾರವನ್ನ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಹೀಗೆ ಈ ವಿಚಾರವನ್ನ ಶ್ರೀಮದಾಚಾರ್ಯರು ತಿಳಿಸ್ತಾ ಮುಂದೆ ಏನು ಪ್ರಸಂಗ ಆಯಿತು, ಮುಂದೆ ಏನು ವಿಚಾರ ಎಂಬುದನ್ನು ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡುತ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೈ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.